ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ಇಂದು ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿದ್ದೀನಿ, ಇಲ್ಲಿ ಡಬಲ್ ಲಾಕ್ ನಾನು ಯಾವಾಗಲೂ ಮಾಡ್ತೀನಲ್ವ ಅದು. ಆಮೇಲೆ 4 ಚೈನ್ ಮಾಡ್ತಾ ಇದ್ದೀನಿ. 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸಿ ಆಮೇಲೆ 4 ಚೈನು ಇದನ್ನು ಬಟ್ಟೆಗೆ ಸೇರಿಸಿ ಆಮೇಲೆ 6 ಚೈನ್ಸ್ ಮಾಡ್ತಾ ಇದ್ದೀನಿ. 3 4 5 6 ಚೈನ್ ಮಾಡಿ ಇದನ್ನು ಈ ಥರ ಬಟ್ಟೆಗೆ ಸ್ವಲ್ಪ ಲೂಸಾಗಿ ಸೇರಿಸಿ ಆರ್ಚ್ ಮಾಡೋಕ್ಕೆ. ಆಮೇಲೆ 4 ಚೈನು ಬಟ್ಟೆಗೆ ಲಾಕ್, ಮತ್ತೆ 4 ಚೈನು ಬಟ್ಟೆಗೆ ಲಾಕ್, ಮತ್ತೆ 4 ಚೈನು ಬಟ್ಟೆಗೆ ಲಾಕ್. ಈಗ ಮತ್ತೆ 6 ಚೈನು ಇದನ್ನು ಇಲ್ಲಿ ಬಟ್ಟೆಗೆ ಸೇರಿಸಿ ಸ್ವಲ್ಪ ಲೂಸಾಗಿ ಆರ್ಚಿಗೆ. ಆಮೇಲೆ 3 ಸಾರಿ 4 ಚೈನು ಮತ್ತು 6 ಚೈನು, ಸಿಂಗಲ್ ಆರ್ಚ್ ಕುಚ್ಚು ಬೇಸು. 4 4 6 4 4 4 6 ಆ ಥರ. ಸ್ಟಾರ್ಟಿಂಗ್ ಮಾತ್ರ 2 ಸಾರಿ 4 ಚೈನು ಮತ್ತು 6 ಚೈನಾಗಿ ಮಿಡ್ಲಲ್ಲಿ 3 ಸಾರಿ 4 ಚೈನ್ ಮಾಡ್ಕೊಂಡು ಬರೋದು. ಎಂಡಿಂಗಲ್ಲಿ ಮತ್ತೆ 2 ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಸೆಕೆಂಡ್ ಸ್ಟೆಪ್ಪು, ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಫಸ್ಟು 4 ಚೈನ್ ಹಾಗೆ ಇದೆ, ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಇಲ್ಲಿ ಲಾಕ್ ಆಗಿದೆ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇರೋ ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ 2 ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಇಲ್ಲಿ 6 ಚೈನ್ ಇದೆಯಲ್ವ, ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲೇ ಇಲ್ಲಿ ದಾರಕ್ಕೆ ನಾನು ಬೀಡ್ಸ್ ಪೋಣ್ಸ್ ಇಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಬೀಡ್ಸ್, ಇದು ತುಂಬ ಸ್ಮಾಲ್ ಬೀಡ್ಸು. ಇದನ್ನು ಪೋಣ್ಸ್ ಇಟ್ಟಿದ್ದೀನಿ ಮೊದಲೇ. ಇದನ್ನು ಉಪಯೋಗಿಸ್ತೀನಿ ಈಗ ಫಸ್ಟು ಒಂದು ದಾರದಕ್ಕೆ ಇದು ಬೀಡ್ ತಗೊಂಬನ್ನಿ. ಬೀಡ್ ತಗೊಂಬಂದು 2 ಟ್ರಿಪಲ್ ಕ್ರೋಶೆ ಈ ಥರ 2 ಥರ ದಾರ ಸುಂದ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ಫಸ್ಟು ದಾರ ತಂದು 2 ಒಂದು ಮಾಡಿ, ಆಮೇಲೆ ಬೀಡನ್ನು ಫ್ರಂಟಿಗೆ ತನ್ನಿ. ಇಲ್ಲಿ ದಾರದಲ್ಲಿ ಫ್ರಂಟಿಗೆ ತನ್ನಿ, ತಂದು ಮತ್ತೆ 3 ಉಳಿಯಿತು, ಇನ್ನೆರಡು ಒಂದು ಮಾಡಿ, ಮತ್ತೆರಡು ಒಂದು ಮಾಡಿ, ಮತ್ತೆ ಬೀಡ್ ತಗೊಂಬನ್ನಿ. ಈ ಥರ ಬೀಡ್ ತಗೊಂಡ್ಮೇಲೆ 2 ಸಾರಿ ಈ ಥರ ದಾರ ಸುಂದ್ಕೊಳ್ಳಿ. ದಾರ ಸುಂದ್ಕೊಂಡು ಇಲ್ಲಿಂದ ದಾರ ತಗೊಂಬಂದು ಫಸ್ಟ್ 2 ಒಂದು ಮಾಡಿ, ಆಮೇಲೆ ಈ ಬೀಡ್ ಈ ಕಡೆ ತನ್ನಿ ಫ್ರಂಟಿಗೆ, ಮತ್ತೆ 2 ಮತ್ತೆರಡು ಈ ಥರ ಪೂರ್ತಿ ಆರ್ಚ್ ಮಾಡ್ಕೊಳ್ಳಿ. ಬೀಡ್ ತನ್ನಿ ಫಸ್ಟು, 2 ಸಾರಿ ದಾರ ಸುಂದ್ಕೊಳ್ಳಿ, ಇಲ್ಲಿಂದ ದಾರ ತನ್ನಿ, ಫಸ್ಟ್ 2 ಒಂದು ಮಾಡಿ, ಆಮೇಲೆ ಈ ಬೀಡನ್ನು ಫ್ರಂಟಿಗೆ ತನ್ನಿ ಇಲ್ಲಿ. ಆವಾಗ 3 ಲೂಪ್ ಉಳಿಯುತ್ತೆ ಹುಕ್ಕಲ್ಲಿ. ಮತ್ತು 2 ಒಂದು ಮಾಡಿ, ಮತ್ತೆ 2 ಉಳಿಯುತ್ತೆ, ಮತ್ತೆ 2 ಒಂದು ಮಾಡಿ, ಮತ್ತೆ ಬೀಡ್. ಬೀಡ್ ತಗೊಂಬನ್ನಿ, 2 ಸಾರಿ ಈ ಥರ ದಾರ ಸುತ್ಕೊಳ್ಳಿ, ಇಲ್ಲಿಂದ ದಾರ ತಗೊಂಬನ್ನಿ, ಫಸ್ಟ್ 2 ಒಂದು ಮಾಡಿ, ಆಮೇಲೆ ಬೀಡ್ ಫ್ರಂಟಿಗೆ ತನ್ನಿ, ಮತ್ತು ಇಲ್ಲಿ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, ಇನ್ನು ಬೀಡ್ ತನ್ನಿ,
ನಾನಿದು ಬೀಡ್ಸ್ ಸೇರಿಸೋದು ಬೇರೆ ಒಂದು ವಿಡಿಯೋ ಮಾಡಿದ್ದೀನಿ, ಡೌಟ್ ಕ್ಲಿಯರಿಂಗ್ ವಿಡಿಯೋ, ಮಿಡ್ಲ್ ಬೀಡ್ಸ್ ಸೇರಿಸೋದು ಹೆಂಗೆ ಅಂತ. ಫಸ್ಟ್ 2, ಆಮೇಲೆ ಬೀಡ್ ಫ್ರಂಟಿಗೆ, ಆಮೇಲೆ ಇಲ್ಲಿಂದ 2 2 ಈ ಥರ ಪೂರ್ತಿ ಆರ್ಚ್ ಇದೇ ಥರ ಮಾಡ್ಕೊಳ್ಳಿ. ಬೀಡ್ ಸೇರಿಸಿ 2 ಸರಿ ದಾರ ಸುಂದ್ಕೊಳ್ಳಿ, ಇಲ್ಲಿಂದ ತಗೊಂಬನ್ನಿ, ಫಸ್ಟ್ ಒಂದು ಮಾಡಿ, ಆಮೇಲೆ ಬೀಡ್ ಫ್ರಂಟಿಗೆ ತಂದು 2 2 ಲಿಂಕ್ ಕೊಟ್ಟಿರ್ತೀನಿ ನಾನು ಆ ವಿಡಿಯೋದು, ನೋಡ್ಕೊಳ್ಳಿ. ಇದನ್ನು ಫ್ರಂಟಿಗೆ ತನ್ನಿ, ಇದೊಂದು ಮತ್ತೆ ಬೀಡ್ ಸೇರಿಸಿ ಮತ್ತೆ 2 ಸರಿ ಈ ಥರ ದಾರ ತಂದ್ಕೊಳ್ಳಿ, ಇಲ್ಲಿಂದ ದಾರ ತಗೊಂಬನ್ನಿ, ಫಸ್ಟ್ 2 ಒಂದು ಮಾಡಿ, ಆಮೇಲೆ ಈ ಬೀಡನ್ನು ಫ್ರಂಟ್ ಸೈಡ್ಗೆ ಹಿಂಗೆ ಈ ಹುಕ್ಕಿನ ಮೇಲಿಂದಾಗಿ ಫ್ರಂಟ್ ಸೈಡ್ಗೆ ತನ್ನಿ, ಆಮೇಲೆ ಒಂದು ಮಾಡಿ. ಈ ಥರ ಪೂರ್ತಿ ಆರ್ಚ್ ಮಾಡ್ಕೋಬೇಕು ನೀವು. ಈ ಥರ ಆರ್ಚ್ ಬರುತ್ತೆ. ಇದನ್ನು ಇಲ್ಲಿ ಈ ನೆಕ್ಸ್ಟ್ ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡಿ, ಆಮೇಲೆ ಒಂದು ಚೈನ್ ಸೇರಿಸ್ಕೊಂಡು ಲಾಕಲ್ಲಿ ಲಾಕ್ ಮಾಡಿ, ಮತ್ತು 3 ಚೈನು ಕುಚ್ಚಿಗೆ, ಮತ್ತು ಇಲ್ಲಿನೂ 2 ಚೈನ್ ಹಾಕ್ಕೊಂಡು ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಬೀಡ್ ಸೇರಿಸ್ಕೊಳ್ಳಿ, ಮಿಡ್ಲ್ ಬೀಡು ಸೇರಿಸ್ಕೊಳ್ಳಿ. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಈ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಇನ್ನೊಂದು ಕಲರ್ ದಾರ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಫಸ್ಟ್ 3 ಚೈನ್ ಹಾಗೆ ಮಾಡ್ಕೊಳ್ಳಿ, ಈಗ ಇಲ್ಲಿಂದ ಈ ಪ್ರತಿ ಬೀಡ್ನ ಹಿಂದೆನೂ ಒಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ, ಸಣ್ಣ ಡಬಲ್ ಕ್ರೋಶೆ ಚಿಕ್ಕದದ್ದು, ಪುಟ್ಟ ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿಕೊಂಡು ಪೀಕೋ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಗ್ಯಾಪಲ್ಲಿ ಪೀಕೋ, ಮತ್ತು ನೆಕ್ಸ್ಟ್ ಬೀಡ್ ಹಿಂದ್ಗಡೆ, ಪ್ರತಿಯೊಂದು ಬೀಡ್ನ ಹಿಂದ್ಗಡೆನೂ ಜಾಗ ಇರುತ್ತೆ, ಅಲ್ಲಿ ಡಬಲ್ ಕ್ರೋಶೆ ಮಾಡಿ 2 ಚೈನು ಪೀಕೋ, ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ನೋಡಿ. ಪ್ರತಿ ಈ ಬೀಡ್ನ ಹಿಂದ್ಗಡೆ, ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ 2 ಚೈನು ಪೀಕೋ, ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ 2 ಚೈನು ಡಬಲ್ ಕ್ರೋಶೆ ಮಾಡಿಬಿಟ್ಟು 2 ಚೈನ್ ಮಾಡಿ ಪೀಕೋ, ಚಿಕ್ಕದಾದ ಪೀಕೋ ಬರುತ್ತೆ. ಇದೇ ಥರ ಪೂರ್ತಿ ಆರ್ಚ್ ಮಾಡ್ಕೋಬೇಕು. ಈ ಥರ ಪೂರ್ತಿ ಆರ್ಚ್ ಮಾಡ್ಕೋಬೇಕು. ಪ್ರತಿಯೊಂದು ಬೀಡ್ನ ಹಿಂದ್ಗಡೆನೂ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತು 2 ಚೈನ್ ಮಾಡ್ಕೊಳ್ಳಿ, ಪೀಕೋ ಮಾಡ್ಕೊಳ್ಳಿ, ಮತ್ತೆ ಡಬಲ್ ಕ್ರೋಶೆ, 2 ಚೈನು ಪೀಕೋ. ಇದೇ ಥರ ಪೂರ್ತಿ ಆರ್ಚ್ ತೋರಿಸ್ತೀನಿ ಮಾಡಿ, ಪೂರ್ತಿ ಆರ್ಚ್ ಮಾಡಿ ತೋರಿಸ್ತೀನಿ. ಈ ಥರ ಪ್ರತಿಯೊಂದು ಬೀಡ್ನ ಹಿಂದೆನೂ ಒಂದು ಡಬಲ್ ಕ್ರೋಶೆ, ಒಂದು ಪೀಕೋ, ಒಂದು ಡಬಲ್ ಕ್ರೋಶೆ, ಪೀಕೋ ಮಾಡ್ತಾ ಬಂದಿದ್ದೀನಿ ಪೂರ್ತಿ. ಈಗ ಇದನ್ನು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಮಾಡಿ ಈ ಥರ ಕಾಣಿಸುತ್ತೆ. ಆಮೇಲೆ 3 ಚೈನ್ ಕುಚ್ಚಿಗೆ ಇಲ್ಲಿನೂ ಈ ಲಾಕಿಂದ ಪ್ರತಿಯೊಂದು ಬೀಡ್ನ ಹಿಂದ್ಗಡೆನೂ ಒಂದು ಸಣ್ಣ ಡಬಲ್ ಕ್ರೋಶೆ ಪೀಕೋ ಮಾಡ್ತಾ ಬರಬೇಕು. ಈ ಥರ ಬರುತ್ತೆ ಆರ್ಚ್, ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಡಿಸೈನು ಇದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ಬೀಡ್ಸ್ ಚೈನ್ ಇಟ್ಕೊಂಡು ಹಾಗೆ ಕಾಣುತ್ತೆ. ಇಲ್ಲಿ ಬೀಡ್ಸ್ ಚೈನ್ ನೀವು ಸ್ಟಿಕ್ ಮಾಡ್ತೀರಲ್ವ, ಅದೇ ಥರ ಇದು ಮಿಡ್ಲ್ ಬೀಡಿಂದಾಗಿ ಆ ಥರ ಕಾಣಿಸುತ್ತೆ. ಬೀಡ್ಸ್ ಸ್ಟಿಕ್ ಮಾಡಿದ ಹಾಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.